ಮತ್ತಾಯನ ಬರೆದ ಸುವಾರ್ತೆ 1:23. ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಅಡೆಯುವಳು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆ ಎಂದು ಈ ಹೆಸರಿನ ಅರ್ಥ. ಹಲ್ಲೆಲೂಯ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇರೋದೇನಂತಂದ್ರೆ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಂದು ಮಗುವನ್ನ ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಅಂತೇಳಿ ಹೆಸರನ್ನ ಇಡುವರು. ಆ ಹೆಸರಿನ ಅರ್ಥ ಏನಂತಂದ್ರೆ, ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಈ ಲೋಕಕ್ಕೆ ಏನಕ್ಕಾಗಿ ಬಂದ ಅಂತಂದ್ರೆ, ನಮ್ಮನ್ನ ಬಿಡಿಸಿ ರಕ್ಷಿಸುವುದಕ್ಕಾಗಿಯೇ ಬಂದನು ಅಂತ. ಯೇಸು ಅನ್ನುವಂಥ ಹೆಸರಿಗೆ ಅರ್ಥ ಏನು ಅಂತಂದ್ರೆ, ಆತನು ತನ್ನ ಜನರ ಪಾಪಗಳಿಂದ ಅವರನ್ನ ಬಿಡಿಸಿ ರಕ್ಷಿಸುವನು ಅಂತೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಸ್ವಾಮಿ ಲೋಕಕ್ಕೆ ಏನಕ್ಕಾಗಿ ಬಂದರು ಅಂತಂದ್ರೆ, ನಮ್ಮನ್ನ ಬಿಡಿಸುವುದಕ್ಕಾಗಿಯೇ ಬಂದರು ಅಂತೇಳಿ ವಾಕ್ಯ ನಮ್ಗೆ ಹೇಳ್ತದೆ. ಯಾವುದರಿಂದೆಲ್ಲ ನಮ್ಮನ್ನ ಬಿಡಿಸೋಕೆ ಬಂದರು ಅಂತಂದ್ರೆ, ಭಯದಿಂದ, ಪಾಪ, ರೋಗ, ಶಾಪ, ದರಿದ್ರ, ಮರಣ, ಚಿಂತೆ, ಶೋಧನೆ, ಹೀಗೆ ಅನೇಕ ವಿಧವಾದಂಥ ಕಾರ್ಯಗಳಿಂದ ಮನುಷ್ಯರನ್ನ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದರು ಎಂಬುದಾಗಿ ಸತ್ಯವೇದ ನಮಗೆ ಹೇಳುವಂಥದ್ದಾಗಿದೆ. ಲೂಕನ ಬರೆದಂಥ ಸುವಾರ್ತೆ 2ನೇ ಅಧ್ಯಾಯ 8ನೇ ವಾಕ್ಯದಿಂದ ನೀವು ನೋಡುವಾಗ, ಅಲ್ಲಿ ಕುರಿಗಳನ್ನ ಮೇಯಿಸ್ತಾ ಇದ್ದಂತಹ ಕುರುಬರಿಗೆ ಒಂದು ಸಂದೇಶ ಕೊಡುವುದಕ್ಕಾಗಿ ದೇವದೂತರು ಬಂದಾಗ ಹೇಳ್ತಾ ಇದ್ದಾರೆ ಏನಂತಂದ್ರೆ, ಭಯಪಡಬೇಡ್ರಿ, ಇದು ಇವತ್ತು ನಿಮಗೋಸ್ಕರ ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂದ್ರೆ ಮೊದಲು ಸಂದೇಶ ಈ ಲೋಕಕ್ಕೆ ಏನಂತ ಯೇಸು ಸ್ವಾಮಿ ಹುಟ್ಟಿದಾಗ ಕೊಡಲ್ಪಡ್ತಂತಂದ್ರೆ, ಭಯಪಡಬೇಡ್ರಿ, ನಿಮಗೋಸ್ಕರ ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಅಂತೇಳಿ. ಅಂದ್ರೆ ಮನುಷ್ಯರ ಪ್ರತಿಯೊಂದು ಭಯದಿಂದ ಬಿಡಿಸುವುದಕ್ಕಾಗಿನೇ ಯೇಸು ಸ್ವಾಮಿ ಲೋಕಕ್ಕೆ ಬಂದರು. ಆದ್ರಿಂದ ಯೇಸು ಹುಟ್ಟಿದಾಗ ಮೊದಲು ಕೊಡಲ್ಪಟ್ಟಂತ ಒಂದು ಸಂದೇಶ ಏನಂತಂದ್ರೆ, ಭಯಪಡಬೇಡ್ರಿ, ನಿಮಗೋಸ್ಕರವಾಗಿ ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ. ಎರಡನೇದಾಗಿ, ನಮ್ಮ ಪಾಪಗಳಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದನು ಅಂತ ವಾಕ್ಯ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆ 9:13 ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳ್ತಾನೆ, ಮನುಷ್ಯ ಕುಮಾರನು ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು ಅಂತೇಳಿ. ಹಲ್ಲೆಲೂಯಾ. ನಮ್ಮನ್ನ ಯೇಸು ಸ್ವಾಮಿ ಲೋಕಕ್ಕೆ ಏನಕ್ಕೆ ಬಂದ ಅಂತಂದ್ರೆ, ಪಾಪಿಗಳಾದಂತ ನಮ್ಮನ್ನ ಹುಡುಕಿ ರಕ್ಷಿಸುವುದಕ್ಕಾಗಿಯೇ ಆತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ದೇವರ ವಾಕ್ಯ ಹೇಳೋ ತರ, ಪ್ರತಿಯೊಬ್ಬರು ಕೂಡ ದಾರಿ ತಪ್ಪಿ ಪಾಪದಲ್ಲಿರುವಂಥವರನ್ನ ಹುಡುಕಿ ಯೇಸು ಸ್ವಾಮಿ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಯಾರೆಲ್ಲ ದಾರಿ ತಪ್ಪಿದಾರೋ, ಪಾಪದಲ್ಲಿದ್ದಾರೋ, ಅವರನ್ನೆಲ್ಲ ಬಿಡಿಸಿ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಪಾಪ ಅನ್ನುವಂಥದ್ದು ಭಯಂಕರವಾದದ್ದು. ಈ ಪಾಪ ಮನುಷ್ಯನ ಒಳಗಡೆ ಮರಣವನ್ನ ಮತ್ತೆ ಶೋಧನೆಗಳನ್ನ, ಚಿಂತೆಗಳನ್ನ ತರುವಂಥದ್ದಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂಥ ಉದ್ದೇಶ ಏನಂತಂದ್ರೆ, ಮೊದಲನೇದಾಗಿ ಆತನು ನಮ್ಮನ್ನ ಭಯದಿಂದ ಬಿಡಿಸುವುದಕ್ಕಾಗಿ, ಎರಡನೇದಾಗಿ ನಮ್ಮ ಎಲ್ಲ ಪಾಪಗಳಿಂದ ಬಿಡಿಸುವುದಕ್ಕಾಗಿ. ಪ್ರತಿಯೊಂದು ಮನುಷ್ಯನು ಕೂಡ ಪಾಪಿಯೇ ಎಂಬುದಾಗಿ ಸತ್ಯವೇದ ನಮ್ಗೆ ಹೇಳ್ತದೆ. ಪ್ರತಿಯೊಂದು ಮನುಷ್ಯನ ಪಾಪಗಳನ್ನ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿ ಬಂದನು ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಮೂರನೇದಾಗಿ, ನಮ್ಮ ಎಲ್ಲ ರೋಗಗಳಿಂದ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. 1 ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯವನ್ನು ನೋಡ್ರಿ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನ ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನ ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಅಂತೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮ ಎಲ್ಲರ ಪಾಪದ ಪಾಲಿಗೆ ಸಾಯುವುದಕ್ಕಾಗಿ ಲೋಕಕ್ಕೆ ಬಂದನು. ಮರಣದ ಕಂಬವನ್ನ, ಶಿಲುಬೆಯ ಮರವನ್ನ ಅದು ನಮಗಾಗಿ ಆತನು ಸಹಿಸಿದ್ದರಿಂದ, ಆ ಶಿಲುಬೆಯ ಮರಣವನ್ನ ನಮಗಾಗಿ ಆತನು ಸಹಿಸಿಕೊಂಡದ್ದರಿಂದ ನಮ್ಮ ಎಲ್ಲ ಪಾಪಗಳಿಂದ ಆತನು ಬಿಡಿಸಿ ನಮ್ಮ ಎಲ್ಲ ರೋಗಗಳನ್ನ ಕೂಡ ವಾಸಿ ಮಾಡಿದನು. ಅದೇನೇ ಹೇಳ್ತದೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಅಂತೇಳಿ. ಆತನ ಶರೀರದಲ್ಲಿ ಅನೇಕ ಗಾಯಗಳು ಬಿತ್ತು.
ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟ, ಆತನ ಕೈಗಳಲ್ಲಿ ಮೊಳೆಗಳು, ಕಾಲುಗಳಲ್ಲಿ ಮೊಳೆಗಳು, ಮತ್ತೆ ಆತನ ಶರೀರದ ಒಂದೊಂದು ಅಂಗಗಳಲ್ಲಿ ಕೂಡ ಗಾಯಗಳಾಗಿ ಅದರಿಂದ ರಕ್ತವು ಹರಿದು ಬಂತು. ಆ ರಕ್ತದ ಮುಖಾಂತರವಾಗಿ, ಆ ಗಾಯದ ಮುಖಾಂತರವಾಗಿ ನಮ್ಮ ಎಲ್ಲ ರೋಗಗಳು ವಾಸಿಯಾಯಿತು ಅಂತೇಳಿ. ಯೇಸು ಈ ಲೋಕಕ್ಕೆ ಹುಟ್ಟಿ ಬಂದಂತಹ ಉದ್ದೇಶವೇ ಏನು ಅಂತಂದ್ರೆ ನಮ್ಮನ್ನ ರೋಗದಿಂದ ಬಿಡಿಸುವುದಕ್ಕಾಗಿ, ಈ ರೋಗದಿಂದ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ. ಆಮೇಲೆ ಹೇಳಿ ಹಲ್ಲೆಲೂಯ. ನಾಲ್ಕನೇದಾಗಿ, ದೇವರು ನಮ್ಮನ್ನ ಎಲ್ಲ ವಿಧವಾದ ಶಾಪಗಳಿಂದ ಬಿಡಿಸುವುದಕ್ಕಾಗಿ ಲೋಕಕ್ಕೆ ಬಂದನು. ಗಲಾತ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯವನ್ನ ನೀವು ನೋಡುವಾಗ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನ ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಅಂದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪ್ರತಿಯೊಬ್ಬರ ಶಾಪಗಳನ್ನ ನೀಗುವುದಕ್ಕಾಗಿ ಬಂದನು. ಶಾಸ್ತ್ರದ ವಾಕ್ಯದಲ್ಲಿ ಬರೆದಿರುವ ಪ್ರಕಾರವಾಗಿ ಪ್ರತಿಯೊಂದು ಮನುಷ್ಯನ ಪಾಪದಿಂದ ಬರುವಂತ ಶಾಪಗಳನ್ನ ಮುರಿಯುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆತನು ಶಿಲುಬೆಯ ಮರಣವನ್ನ ಅನುಭವಿಸುವುದರ ಮುಖಾಂತರವಾಗಿ ನಮ್ಮ ಮೇಲಿದ್ದಂತಹ ಎಲ್ಲ ವಿಧವಾದ ಶಾಪಗಳನ್ನ ಆತನು ಮುರಿದು ಹಾಕಿದನು ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ಆಮೇಲೆ ಹಲ್ಲೆಲೂಯ. ನೋಡಿ, 5ನೇದಾಗಿ, ನಮ್ಮ ಎಲ್ಲ ದಾರಿದ್ರ್ಯಗಳನ್ನ ಮುರಿಯುವುದಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು. 2 ಕೊರಿಂಥರ ಪುಸ್ತಕ 8ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರವಾಗಿ ಆತನು ಬಡವನಾದನು ಅಂತ ಹೇಳಿ. ಹಲ್ಲೆಲೂಯ. ಆತನು ನಮ್ಮ ದರಿದ್ರಗಳನ್ನ ಕೂಡ ಮುರಿಯುವುದಕ್ಕಾಗಿ ಲೋಕಕ್ಕೆ ಬಂದನು. ಆತನು ಈ ಲೋಕಕ್ಕೆ ಬಂದ ಉದ್ದೇಶ ನಾವೆಲ್ಲ ಕೂಡ ಐಶ್ವರ್ಯವಂತರಾಗಬೇಕು ಅಂತ ಹೇಳಿ, ನಮಗೋಸ್ಕರವಾಗಿ ಬಡವನಾಗಿ ಒಂದು ಗೋದಲೆಯಲ್ಲಿ ಹುಟ್ಟಿದನು ಅಂತ ಹೇಳಿ, ಛತ್ರದಲ್ಲಿ ಆ ದನಗಳು ಕಟ್ಟುವಂತಹ ಒಂದು ಜಾಗದಲ್ಲಿ ಯೇಸು ಕ್ರಿಸ್ತನು ನಮಗಾಗಿ ಹುಟ್ಟಿ ಬಂದನು. ಯಾಕೆ ಅಂತಂದ್ರೆ ನಾವು ಐಶ್ವರ್ಯವಂತರಾಗಬೇಕು ಅಂತ ಹೇಳಿ. ಆತನು ನಮಗೋಸ್ಕರವಾಗಿ ಬಡತನದಲ್ಲಿ ಸೇರಿದನು ಅಂತೇಳಿ ಇಲ್ಲಿ ವಾಕ್ಯ ಹೇಳುತ್ತೆ. 6ನೇದಾಗಿ, ನಮ್ಮ ಎಲ್ಲ ಚಿಂತೆಗಳಿಂದ ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದನು. 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯವನ್ನು ನೋಡ್ರಿ. ನಿಮ್ಮ ಚಿಂತೆಗಳನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅಂದ್ರೆ ಯೇಸು ಸ್ವಾಮಿ ನಮ್ಮ ಎಲ್ಲ ಚಿಂತೆಗಳನ್ನ ಏನ್ ಮಾಡಿದ, ತೆಗೆದುಹಾಕುವುದಕ್ಕಾಗಿ, ನಮ್ಮ ಚಿಂತೆಗಳನ್ನೆಲ್ಲ ನೀಗಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು. ಚಿಂತೆಗಳಿಂದ ನಮ್ಮನ್ನ ಬಿಡಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು ಅಂತೇಳಿ ದೇವರ ವಾಕ್ಯ ನಮ್ಗೆ ಹೇಳ್ತಾನೆ. ಇವತ್ತು ಅನೇಕ ವಿಧವಾದ ಚಿಂತೆಯಲ್ಲಿ ನಾವು ಕಟ್ಟಲ್ಪಟ್ಟವರಾಗಿ ಕಾಣಲ್ಪಡಬಹುದು. ಆದ್ರೆ ಯೇಸು ಈ ಲೋಕಕ್ಕೆ ಬಂದಂತ ಉದ್ದೇಶ ಏನಂತಂದ್ರೆ ನಮ್ಮ ಎಲ್ಲ ಚಿಂತೆಗಳಿಂದ ನಮ್ಮನ್ನ ಬಿಡಿಸುವುದಕ್ಕಾಗಿ. ನಾವು ಆತನ ನೋಡಿ ಕರೆಯುವಾಗ, ಆತನ ಹೆಸರಿನಲ್ಲಿ ನಾವು ನಂಬಿಕೆ ಇಡುವಾಗ ನಮ್ಮನ್ನ ಎಲ್ಲ ಚಿಂತೆಗಳಿಂದ ಕೂಡ ಯೇಸು ಬಿಡಿಸಿ ನಮ್ಮನ್ನ ಆಶೀರ್ವದಿಸುವನು. ಆಮೆನ್. ಹಲ್ಲೆಲೂಯ. 7ನೇದಾಗಿ, ಯೇಸು ಮರಣದಿಂದ ನಮ್ಮನ್ನ ಬಿಡಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯವನ್ನು ನೋಡಿ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನ ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು ಅಂತೇಳಿ. ಅಂದ್ರೆ ಒಂದೊಂದು ಮನುಷ್ಯನ ಒಳಗಡೆ ಮರಣ ಅನ್ನುವಂಥದ್ದು ಇತ್ತು. ಆ ಮರಣದಿಂದ ಮನುಷ್ಯರನ್ನ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದನು. ಮರಣ ಭಯ ಪ್ರತಿಯೊಬ್ಬರಲ್ಲಿ ಕೂಡ ಆ ಮರಣ ಅನ್ನುವಂತ ಒಂದು ಭಯ ಕಾಡುವುದರಿಂದ ದೇವರು ಏನ್ ಮಾಡಿದ್ರು ಅಂತಂದ್ರೆ ಮನುಷ್ಯನಾಗಿ ಲೋಕಕ್ಕೆ ಇಳಿದು ಬಂದನು. ಮುಖ್ಯ ಉದ್ದೇಶ ಏನಂತಂದ್ರೆ ಪ್ರತಿಯೊಬ್ಬರನ್ನ ಕೂಡ ಆ ಮರಣದ ಭಯದಿಂದ ಬಿಡಿಸುವುದಕ್ಕಾಗಿ. ಆಮೇಲೆ ಹೇಳಿ ಹಲ್ಲೆಲೂಯ. ಆತನು ಈ ಲೋಕದಲ್ಲಿ ಬಂದು ಒಂದು ಮನುಷ್ಯನಾಗಿ ಜೀವಿಸಿ 33.5 ವರ್ಷಗಳ ಕಾಲ ಆತನು ಒಂದು ಸಾಧಾರಣ ವ್ಯಕ್ತಿಯಾಗಿ, ಒಂದು ಮನುಷ್ಯನಾಗಿದ್ದು
ಶಿಲುಬೆಯ ಮರಣವನ್ನ ಅನುಭವಿಸಿದಾಗ ಏನ್ ನಡೀತು ಅಂತಂದ್ರೆ ನಮ್ಮ ಮೇಲೆ, ಮನುಷ್ಯರ ಮೇಲಿದ್ದಂತಹ ಮರಣ ಕಟ್ಟುಗಳು ಮುರಿದು ಹೋಯಿತು. ಆತನ ಮರಣದ ಮುಖಾಂತರವಾಗಿ ನಮಗೆ ನಿತ್ಯ ಜೀವ ಉಂಟಾಯಿತು. ಆಮೇಲೆ ಹೇಳಿ ಹಲ್ಲೆಲೂಯ. ಆ ಮರಣವನ್ನ ವಿಶ್ವಾಸಿಸುವಂತಹ ಆತನು ನಮಗೋಸ್ಕರವಾಗಿ ಸತ್ತನು, ಆತನು ನಮಗೋಸ್ಕರವಾಗಿ ಹೂಳಲ್ಪಟ್ಟನು, ಮತ್ತೆ ಮೂರನೇ ದಿವಸದಲ್ಲಿ ಪುನರುತ್ಥಾನವಾಗಿ ಎದ್ದು ಬಂದನು ಅಂತ ಹೇಳಿ ವಿಶ್ವಾಸ ಇಡುವಂತ ಪ್ರತಿಯೊಬ್ಬರಿಗೂ ಕೂಡ ಏನಿದೆ ಅಂತಂದ್ರೆ ಆ ನಿತ್ಯ ಜೀವ ಇದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ಅದರಿಂದ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ ಅಂತ ಹೇಳುವಂತ ದೇವರು, ಅಷ್ಟು ಉನ್ನತವಾದ ದೇವರು ನಮಗೋಸ್ಕರವಾಗಿ ಒಂದು ದಾಸನ ರೂಪವನ್ನ ಧರಿಸಿಕೊಂಡು ಒಂದು ಮನುಷ್ಯನ ಅವತಾರವನ್ನ ಧರಿಸಿ ಈ ಲೋಕಕ್ಕೆ ಬಂದ ಉದ್ದೇಶ ಏನಂತಂದ್ರೆ ನಮ್ಮನ್ನ ಸಕಲ ಮರಣ ಕಟ್ಟುಗಳಿಂದ ಬಿಡಿಸುವುದಕ್ಕಾಗಿ. ಆಮೇಲೆ ಹಲ್ಲೆಲೂಯ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಇದು ವಾಕ್ಯ ಎಂಬಾತನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಅಂತ ಹೇಳಿ. ಆ ವಾಕ್ಯವೇ ದೇವರಾಗಿದ್ದಾನೆ. ಆ ವಾಕ್ಯ ಎಂಬುವಂತ ದೇವರು ನಮ್ಮ ಮಧ್ಯದಲ್ಲಿ ನರರ ಅವತಾರವೆತ್ತಿ ಯೇಸು ಅನ್ನುವಂತ ನಾಮದಲ್ಲಿ ಈ ಲೋಕಕ್ಕೆ ಬಂದು ಏನ್ ಮಾಡ್ದ ಅಂತಂದ್ರೆ ನಮ್ಮನ್ನ ಸಕಲ ಮರಣ ಕಟ್ಟುಗಳಿಂದ ಬಿಡಿಸಿದನು. ಕೈಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ. ಕಡೆಯದಾಗಿ ನಮ್ಮನ್ನ ಎಲ್ಲ ಶೋಧನೆಗಳಿಂದ ಬಿಡಿಸುವುದಕ್ಕಾಗಿ ಆತನ ಈ ಲೋಕಕ್ಕೆ ಬಂದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಾಕ್ಯವನ್ನು ನೋಡಿ, ಅಲ್ಲಿ ಏನಂತ ಹೇಳ್ತದೆ, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನ ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಶೋಧನೆನ ನಾವು ದಾಟಿ ಹೋಗುವಂತವರಾಗಿದ್ದೇವೆ. ಯೇಸು ತಾನೇ ಈ ಲೋಕದಲ್ಲಿ ಮನುಷ್ಯನಾಗಿ ಬಂದು ಆ ಶೋಧನೆಯ ಮಾರ್ಗವನ್ನ ದಾಟಿ ಹೋಗಿರೋದ್ರಿಂದ ಶೋಧಿಸಲ್ಪಡುವಂತ ಪ್ರತಿಯೊಬ್ಬರಿಗೂ ಕೂಡ ಆತನು ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಅಂತೇಳಿ ದೇವರ ವಾಕ್ಯ ನಮಗೆ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅದರಿಂದ ಎಲ್ಲ ಈ ರೀತಿಯಾದಂತ ಕಾರ್ಯಗಳಿಂದ ಬಿಡಿಸುವುದಕ್ಕಾಗಿ ದೇವಕುಮಾರನು ಈ ಲೋಕದಲ್ಲಿ ಪ್ರತ್ಯಕ್ಷವಾದನು. ಇವತ್ತು ಬಹಳ ಸಂತೋಷವಾದಂತ ಒಂದು ದಿನ. ಈ ಲೋಕ ಎಲ್ಲ ಕೂಡ ಏನಂತಂದ್ರೆ ಒಂದು ಕ್ರಿಸ್ಮಸ್ ಅನ್ನುವಂತ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಅನ್ನುವಂತ ನಾಮವನ್ನ ಹೊಂದಿದಂತ ದೇವರು ಈ ಲೋಕಕ್ಕೆ ಬಂದನು. ಯಾಕೆ ಅಂತಂದ್ರೆ ಪ್ರತಿಯೊಂದು ಮನುಷ್ಯರನ್ನ ಬಿಡಿಸುವುದಕ್ಕಾಗಿ. ಯಾವುದರಿಂದ ಬಿಡಿಸುವುದಕ್ಕಾಗಿ? ಭಯ ಅನ್ನುವಂತ ಕಾರ್ಯದಿಂದ ಬಿಡಿಸುವುದಕ್ಕಾಗಿ, ಶಾಪ ಅನ್ನುವಂತ ಕಾರ್ಯದಿಂದ ಬಿಡಿಸುವುದಕ್ಕಾಗಿ, ಪಾಪ ಅನ್ನುವಂತ ಕಾರ್ಯಗಳಿಂದ ಬಿಡಿಸುವುದಕ್ಕಾಗಿ, ದರಿದ್ರ, ಮರಣ, ಚಿಂತೆಗಳು, ಶೋಧನೆ ಅನ್ನುವಂತಹ ಕಾರ್ಯಗಳಿಂದ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅದರಿಂದ ನಾವು ಯೇಸುವನ್ನು ಅರಿತುಕೊಂಡ ರೀತಿಯಲ್ಲಿ, ಯೇಸು ನಮ್ಮನ್ನು ಹುಡುಕಿ ರಕ್ಷಿಸಿರುವ ರೀತಿಯಲ್ಲಿ ಇನ್ನು ಅನೇಕರು ಯೇಸುವನ್ನ ಕಾಣದವರಾಗಿದ್ದಾರೆ, ತಿಳಿಯದವರಾಗಿದ್ದಾರೆ. ಅವರಿಗೆ ನಾವು ಈ ಕ್ರಿಸ್ಮಸ್ ಹಬ್ಬದ ದಿನದಂದು ನಾವು ದೇವರ ಬಗ್ಗೆ ಹೇಳುವಂತ ಜವಾಬ್ದಾರಿ ನಮ್ಮ ಮೇಲೆಲ್ಲರೂ ಕೂಡ ದೇವರು ಕೊಟ್ಟಿರುವಂತ ಒಂದು ಕಾರ್ಯವಾಗಿದೆ. ಆದ್ರಿಂದ ಹಬ್ಬವನ್ನು ಆಚರಿಸುವಂತ ಸಮಯಗಳಲ್ಲಿ ನೀವು ಯೇಸು ಕ್ರಿಸ್ತನ ಜನನದ ಬಗ್ಗೆ ಹೇಳುವಾಗ ಆತನು ಏನಕ್ಕಾಗಿ ಬಂದನು ಅಂತ ಹೇಳಿ ಮತ್ತೊಬ್ಬರಿಗೆ ಹೇಳಿ ಸುವಾರ್ತೆಯನ್ನ ಸಾರ್ರಿ. ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನು ನಾವು ಲೋಕದಲ್ಲಿ ಮಾತ್ರ ಹುಟ್ಟಿ ಬರಲಿಲ್ಲ, ನಮ್ಮ ಎಲ್ಲರ ಹೃದಯದಲ್ಲಿ ಹುಟ್ಟಿ ಬಂದಿದ್ದಾನೆ. ಕೈಗಳನ್ನು ತಟ್ಟಿ ನಮ್ಮೊಳಗಡೆ ಜೀವಿಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇದು ತುಂಬಾ ಸಂತೋಷದ ದಿನ. ಆದ್ರಿಂದ ದೇವದೂತರು ಹೇಳಿದ್ದೇನಂತಂದ್ರೆ, ಇದೋ ನಿಮಗೆ ಒಂದು ಸಂತೋಷದ ಸುದ್ದಿಯನ್ನ ಹೇಳ್ತೇನೆ ಅಂತ ಹೇಳಿ. ಏನ ಸಂತೋಷದ ಸುದ್ದಿ? ಇವತ್ತು ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ. ಆತನೇ ನಜರೇತಿನ ಯೇಸು, ಆತನೇ ಇಮ್ಮಾನುವೇಲ್. ಇಮ್ಮಾನುವೇಲ್ ಅಂದ್ರೆ ದೇವರು ನಮ್ಮ ಕೂಡ ಇದ್ದಾನೆ ಎನ್ನುವಂಥದ್ದು ಆ ಹೆಸರಿನ ಅರ್ಥವಾಗಿದೆ. ಆಮೇಲೆ ಹಲ್ಲೆಲೂಯ. ದೇವರು ನಮ್ಮ ಕೂಡ ಇದ್ದಾನೆ. ಎಷ್ಟು ಜನ ವಿಶ್ವಾಸಿಸ್ತೀರ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರು ನಮ್ಮೆಲ್ಲರ ಜೊತೆಯಲ್ಲಿದ್ದಾನೆ. ಆಮೇಲೆ ಹಲ್ಲೆಲೂಯ. ದೇವರಿಗೆ ಸ್ತೋತ್ರ ಆಗ್ಲಿ.